ನಮಸ್ಕಾರ. ಇವತ್ತು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ರೈತರನ್ನ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾಯಿಸೋಕೆ ಪ್ರೇರೇಪಿಸುವ ಒಂದು ಜಾಹೀರಾತಿನ ಕಾಪಿಯನ್ನ ನಾವು ಇವತ್ತು ಡಿಕೋಡ್ ಮಾಡಲಿದ್ದೇವೆ. ಅದು ಹೇಗೆ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಯಾವೆಲ್ಲ ತಂತ್ರಗಳನ್ನ ಬಳಸುತ್ತೆ ಅಂತ ಒಟ್ಟಿಗೆ ಸೇರಿ ನೋಡೋಣ ಬನ್ನಿ. ನೋಡಿ, ಶುರುವಲ್ಲೇ ಎಷ್ಟು ಪವರ್ಫುಲ್ ಆದ ಒಂದು ಮಾತು. ಮಣ್ಣಿನಿಂದಲೇ ಅನ್ನ, ಮಣ್ಣಿನಿಂದಲೇ ಚಿನ್ನ. ಇದು ಕೇವಲ ಒಂದು ಸ್ಲೋಗನ್ ಅಷ್ಟೇ ಅಲ್ವಾ, ಪ್ರತಿಯೊಬ್ಬ ರೈತನ ಜೀವನದ ಸತ್ಯವೇ ಇದು. ಈ ಒಂದು ಮಾತಿನ ಮೂಲಕ ಕೇಳುಗರ ಜೊತೆ ತಕ್ಷಣಕ್ಕೆ ಒಂದು ಭಾವನಾತ್ಮಕ ಕನೆಕ್ಷನ್ ಸ್ಥಾಪನೆಯಾಗುತ್ತೆ. ಸರಿ, ಆ ಭಾವನಾತ್ಮಕ ಅಡಿಪಾಯದ ಮೇಲೆ ಅವರು ತಮ್ಮ ವಾದವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಲ್ಡ್ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಎಲ್ಲರೂ ಒಪ್ಪಲೇಬೇಕಾದ ಒಂದು ಸತ್ಯದ ಮೇಲೆ ಫೋಕಸ್ ಮಾಡಲಾಗುತ್ತೆ. ಅದೇನಪ್ಪಾ ಅಂದ್ರೆ, ಮಣ್ಣು ನಮ್ಮೆಲ್ಲರ ಜೀವಕ್ಕೆ ಆಧಾರ. ಇಲ್ಲಿ ಬಳಸಿದ ಟೆಕ್ನಿಕ್ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಸ್ಮಾರ್ಟ್ ಆಗದೆ. ಮಣ್ಣು ಅಂದ್ರೆ ಬರೀ ಧೂಳಲ್ಲ, ಅದೊಂದು ಜೀವಂತ ವಸ್ತು ಅಂತ ಹೇಳುತ್ತಿದ್ದಾರೆ. ಇದ್ರಿಂದ ಏನಾಗುತ್ತೆ ಅಂದ್ರೆ, ಮಣ್ಣು ಕೇವಲ ಒಂದು ವಸ್ತು ಅನ್ನೋ ಭಾವನೆ ಹೋಗಿ ಅದನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಅನ್ನೋ ಫೀಲ್ ಬರುತ್ತೆ. ಈ ಒಂದು ಮಾತು ಇದಕ್ಕೆ ಬೇರೆ ಚರ್ಚೆನೇ ಇಲ್ಲ ಅಲ್ವಾ. ಮಣ್ಣಿಲ್ಲದೆ ಜೀವವಿಲ್ಲ ಅಷ್ಟೇ. ಇದು ಒಂದು ರೀತಿ ಫೈನಲ್ ಸ್ಟೇಟ್ಮೆಂಟ್. ಈ ಒಂದು ಗಟ್ಟಿಯಾದ ಅಡಿಪಾಯದ ಮೇಲೆ ಅವರು ತಮ್ಮ ಮುಂದಿನ ವಾದವನ್ನ, ಅಂದ್ರೆ ನಿಜವಾದ ಸಮಸ್ಯೆಯನ್ನ ಪರಿಚಯಿಸೋಕೆ ವೇದಿಕೆ ರೆಡಿ ಮಾಡ್ಕೊಡ್ತಾರೆ. ಸರಿ, ಎಲ್ಲರಿಗೂ ಒಪ್ಪಿಗೆಯಾಗುವ ಮಣ್ಣಿನ ಮಹತ್ವದ ಬಗ್ಗೆ ಹೇಳಿದ ನಂತರ ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್, ಅಂದ್ರೆ ಒಂದು ಸಂಘರ್ಷವನ್ನ ತರಲಾಗತ್ತೆ. ಇದು ಕ್ಲಾಸಿಕ್ ಪ್ರಾಬ್ಲಮ್ ಸೊಲ್ಯೂಷನ್ ಫಾರ್ಮುಲಾದ ಮೊದಲ ಭಾಗ. ಹಾಗಿದ್ರೆ ನಮ್ಮ ಈ ಅಮೂಲ್ಯವಾದ ಮಣ್ಣಿಗೆ ಎದುರಾಗಿರುವ ಆ ದೊಡ್ಡ ಸವಾಲ್ಯಾವುದೋ? ಇಲ್ಲಿ ನೋಡಿ, ಸಮಸ್ಯೆಗೆ ಒಂದು ಮುಖ ಕೊಡಲಾಗ್ತಿದೆ. ವಿಲನ್ಗಳು ಯಾರು ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಕ್ರಿಮಿನಾಶಕ, ಕಳೆನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳು. ಹೀಗೆ ನಿರ್ದಿಷ್ಟವಾಗಿ ಶತ್ರುಗಳನ್ನ ಹೆಸರಿಸಿದಾಗ ಸಮಸ್ಯೆ ಇನ್ನೂ ಹೆಚ್ಚು ಗಂಭೀರವಾಗಿ ಕಾಣಿಸುತ್ತೆ ಮತ್ತು ತಕ್ಷಣ ಏನಾದ್ರೂ ಮಾಡಬೇಕು ಅನ್ನೋ ಭಾವನೆ ಮೂಡುತ್ತೆ. ಈ ಕಂಪ್ಯಾರಿಸನ್ ನೋಡಿ, ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ಒಂದೇ ಚಿತ್ರದಲ್ಲಿ ಗೊತ್ತಾಗತ್ತೆ. ಒಂದು ಕಡೆ ಜೀವಂತ ಫಲವತ್ತಾದ ಮಣ್ಣು, ಇನ್ನೊಂದು ಕಡೆ ರಾಸಾಯನಿಕಗಳಿಂದ ಹಾಳಾಗಿ ಸತ್ತೋಗಿರೋ ಮಣ್ಣು. ಈ ವ್ಯತ್ಯಾಸವನ್ನ ನೋಡಿದಾಗ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಆಯ್ಕೆಯನ್ನ ಇದು ಮುಂದಿಡುತ್ತೆ. ಸಮಸ್ಯೆನಂತೂ ತುಂಬಾನೇ ಪರಿಣಾಮಕಾರಿಯಾಗಿ ತೋರಿಸಿದ್ರು. ಈಗ ಪರಿಹಾರ ಏನು? ಕಥೆಯ ಎರಡನೇ ಮತ್ತು ಅತಿಮುಖ್ಯವಾದ ಭಾಗಕ್ಕೆ ನಾವು ಬರ್ತಿದ್ದೇವೆ. ಇಲ್ಲೇ ಒಂದು ಭರವಸೆ ಸಿಗೋದು, ಮುಂದಿನ ದಾರಿ ಕಾಣಿಸೋದು. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಅವರು ಸೀದಾ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿಲ್ಲ. ಮೊದಲು ಒಂದು ದೊಡ್ಡ ಐಡಿಯಾವನ್ನ, ಒಂದು ಪರಿಹಾರವನ್ನ ಮುಂದಿಡ್ತಿದ್ದಾರೆ. ಅದುವೇ ಸಾವಯವ ಕೃಷಿ. ಇದರಿಂದ ಏನಾಗತ್ತೆ ಅಂದ್ರೆ, ಇದರ ಉದ್ದೇಶ ಬರೀ ವ್ಯಾಪಾರ ಅಲ್ಲ, ಇದೊಂದು ದೊಡ್ಡ ಒಳ್ಳೆಯ ಉದ್ದೇಶ ಅನ್ನೋ ನಂಬಿಕೆ ಬರುತ್ತೆ. ಈ ಒಂದು ಮಾತು ಸಾವಯವ ಕೃಷಿಯನ್ನ ಕೇವಲ ಒಂದು ಟೆಕ್ನೀಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಒಂದು ನೈತಿಕ ಕರ್ತವ್ಯವನ್ನಾಗಿ ಮಾಡುತ್ತೆ. ಭೂತಾಯಿ ಅನ್ನೋ ಒಂದೇ ಒಂದು ಪದ ಸಾಕು. ಇದು ರೈತರ ಭಾವನೆಗಳನ್ನ ನೇರವಾಗಿ ತಲುಪಿ ಇದನ್ನೊಂದು ವೈಯಕ್ತಿಕ ಜವಾಬ್ದಾರಿ ಅನ್ನೋ ಹಾಗೆ ಮನಸ್ಸಿಗೆ ನಾಟಿಸುತ್ತೆ. ಸರಿ, ಸಾವಯವ ಕೃಷಿ ಮಾಡಬೇಕು ಅಂತ ಗೊತ್ತಾಯ್ತು. ಆದ್ರೆ ಅದನ್ನ ಮಾಡೋದ್ ಹೇಗೆ? ಅದಕ್ಕೆ ಬೇಕಾದ ಸಾಧನ ಯಾವುದು? ಇಲ್ಲಿ ಎಂಟ್ರಿ ಆಗೋದೇ ನಮ್ಮ ಕಥೆಯ ಹೀರೋ. ಆ ಒಂದು ದೊಡ್ಡ ಐಡಿಯಾಗೆ ಒಂದು ನಿರ್ದಿಷ್ಟ ರೂಪ ಸಿಗೋ ಕ್ಷಣ ಇದು. ಈಗ ಇಷ್ಟು ಹೊತ್ತು ನಾವು ಮಾತಾಡಿದ ಸಮಸ್ಯೆಗೆ ಒಂದು ಸ್ಪಷ್ಟವಾದ, ಕೈಗೆಟುಕುವ ಪರಿಹಾರವನ್ನ ಕೊಡ್ಲಾಗ್ತಿದೆ. ಅಷ್ಟೇ ಅಲ್ಲ, ಹೆಸರಲ್ಲೇ ಇದೆ ನೋಡಿ, ರೈತ ಮಿತ್ರ ಅಂತ. ಅಂದ್ರೆ ರೈತನ ಫ್ರೆಂಡ್. ಇದು ಉತ್ಪನ್ನವನ್ನ ಕೇವಲ ಒಂದು ವಸ್ತುವಾಗಿ ಅಲ್ಲ, ಒಬ್ಬ ಸಹಾಯಕನಾಗಿ ತೋರಿಸುತ್ತೆ. ಈ ಪ್ರಾಡಕ್ಟ್ನಿಂದ ಸಿಗೋ ಬೆನಿಫಿಟ್ಸ್ ನೋಡಿ, ಎಷ್ಟು ಸಿಂಪಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ದಾರೆ. ಭೂಮಿಯ ಫಲವತ್ತತೆ ಹೆಚ್ಚಿಸಲು, ಅಧಿಕ ಇಳುವರಿಗಾಗಿ ಮತ್ತೆ ಮಣ್ಣಿನ ಆರೋಗ್ಯ ಕಾಪಾಡಲು. ಅಂದ್ರೆ ರೈತರು ಎದುರಿಸ್ತಿರುವ ಪ್ರತಿಯೊಂದು ಸಮಸ್ಯೆಗೂ ಇದು ನೇರವಾದ ಉತ್ತರ ಕೊಡುತ್ತೆ. ಇದು ತಾರ್ಕಿಕವಾಗಿ ಮನವೊಲಿಸುವ ಪ್ರಯತ್ನ. ಎಲ್ಲ ಸರಿ, ಪ್ರಾಡಕ್ಟ್ ಇಷ್ಟ ಆಯ್ತು. ಈಗ ಮುಂದೇನ್ ಮಾಡ್ಬೇಕು? ಆಕ್ಷನ್ ತಗೊಳ್ಳೋದು ಹೇಗೆ? ಪರಿಣಾಮಕಾರಿ ಜಾಹೀರಾತಿನ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗ ಇದು. ಅಂದ್ರೆ ಆಸಕ್ತಿಯನ್ನ ಕ್ರಿಯೆಯಾಗಿ ಬದಲಾಯಿಸಕ್ಕೆ ಬೇಕಾದ ದಾರಿಯನ್ನ ತೋರಿಸೋದು. ನೋಡಿ, ಮುಂದಿನ ಸ್ಟೆಪ್ ಅನ್ನ ಎಷ್ಟು ಸುಲಭ ಮಾಡಿದ್ದಾರೆ. ತಲೆ ಕೆಡಿಸ್ಕೊಳ್ಳೋದೇ ಬೇಡ, ನೇರವಾಗಿ ಮಾತಾಡೋಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಿಂದ ಆಸಕ್ತಿ ಇರೋರು ಮತ್ತು ಮಾರಾಟಗಾರರ ನಡುವಿನ ಅಂತರ ಕಡಿಮೆಯಾಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಿರ್ದಿಷ್ಟವಾಗಿ ಸ್ಥಳೀಯ ವಿಳಾಸ ಕೊಟ್ಟಾಗ ಒಂದು ನಂಬಿಕೆ ಬರುತ್ತೆ. ಇದು ಎಲ್ಲೋ ದೂರದಲ್ಲಿರೋ ಕಂಪನಿಯಲ್ಲ, ನಮ್ಮ ಹತ್ರದಲ್ಲೇ ನಾವು ಹೋಗಿ ನೋಡ್ಬೋದಾದ ಒಂದು ಸಂಸ್ಥೆ ಅನ್ನೋ ಭಾವನೆ ಮೂಡುತ್ತೆ. ಕೊನೆಯಲ್ಲಿ ಈ ಒಂದು ಪ್ರಶ್ನೆಯೇ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ. ಅವರು ನೇರವಾಗಿ ಖರೀದಿ ಮಾಡಿ ಅಂತ ಹೇಳ್ತಿಲ್ಲ, ಬದಲಾಗಿ ನಮ್ಮ ಭೂತಾಯಿಯ ಆರೋಗ್ಯ ನಮ್ಮ ಕೈಯಲ್ಲಿದೆಯಾ ಅಂತ ಕೇಳ್ತಿದ್ದಾರೆ.
ಅಂದ್ರೆ ಆಯ್ಕೆ ಮಾಡುವ ಮತ್ತು ಜವಾಬ್ದಾರಿ ಹೊರುವ ಶಕ್ತಿಯನ್ನ ಮತ್ತೆ ನಮ್ಮ ಕೈಗೆ ಕೊಡ್ತಿದ್ದಾರೆ. ಇಡೀ ಜಾಹೀರಾತಿನ ಭಾವನಾತ್ಮಕ ಸಾರಾಂಶವನ್ನ ಈ ಒಂದು ಪ್ರಶ್ನೆ ಅದ್ಭುತವಾಗಿ ಹಿಡಿದಿಡುತ್ತೆ.